ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕರ್ನಾಟಕದ ಮದ್ಯ ಪ್ರಿಯರಿಗೆ ಶಾಕ್. ಮೇ 1ರಿಂದಲೇ ಮದ್ಯದ ಬೆಲೆಗಳು ಏರಿಕೆ. ರಾಜ್ಯದಲ್ಲಿ ಮದ್ಯದ ಹೊಳೆ, 13 ವರ್ಷದ ದಾಖಲೆ ಪುಡಿ ಪುಡಿ. ಮದ್ಯ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದಾಗಿದೆ. ಮದ್ಯದ ಬೆಲೆಗಳು ತೀವ್ರವಾಗಿ ಏರಿಕೆ ಆಗಲಿದೆ ಅಂತ ವರದಿಯಾಗಿದೆ. ಹೌದು, ಈ ಹೆಚ್ಚಳವು ಮೇ 1ರಿಂದಲೇ ಜಾರಿ ಆಗಲಿದ್ದು ಕರ್ನಾಟಕದಲ್ಲಿ ಕ್ವಾರ್ಟರ್ ಬಾಟಲ್ನಿಂದ ಹಿಡಿದು ಫುಲ್ ಬಾಟಲ್ಗಳವರೆಗೆ ಹಾಗೆ ವಿಸ್ಕಿಯಿಂದ ಬಿಯರ್ವರೆಗೆ ಎಲ್ಲ ಮದ್ಯದ ಬೆಲೆಗಳು ಹೆಚ್ಚಾಗಲಿದೆ. ದಕ್ಷಿಣ ಭಾರತದ ಮದ್ಯ ಪ್ರಿಯರಿಗೆ ಪಾಂಡಿಚೇರಿ ಮತ್ತು ಬೆಂಗಳೂರು ವಿಶೇಷವಾಗಿ ನೆಚ್ಚಿನ ತಾಣಗಳಾಗಿದೆ. ಯಾಕಂತಂದ್ರೆ ಇತರ ಸ್ಥಳಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಮದ್ಯದ ಬೆಲೆಗಳು ಗಮನಾರ್ಹವಾಗಿ ಕಡಿಮೆ ಇರುತ್ತೆ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಮದ್ಯದ ಬೆಲೆಗಳು ಏರಿಕೆ ಆಗಲಿದೆ. ಮೇ 1ರಿಂದಲೇ ಈಗಾಗಲೇ ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರ ತನ್ನ ಅಬಕಾರಿ ಸುಂಕ ವ್ಯವಸ್ಥೆಯನ್ನ ಪುನರ್ರಚನೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ಇದು 5ನೇ ಬಾರಿ ಮದ್ಯದ ಬೆಲೆ ಏರಿಕೆ ಆಗಿದೆ. ಪರಿಣಾಮವಾಗಿ ಮದ್ಯದ ವರ್ಗ ಮತ್ತು ಸಾಮಾನ್ಯ ಜನರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ಕರ್ನಾಟಕ ಸರ್ಕಾರ ಈಗಾಗಲೇ ಮೇ 1ನೇ ತಾರೀಕಿನಿಂದಲೇ ಪರಿಷ್ಕೃತ ಮದ್ಯದ ಬೆಲೆಗಳನ್ನ ಜಾರಿಗೆ ತರುವುದಕ್ಕೆ ಉದ್ದೇಶವನ್ನು ಹೊರಡಿಸಿತ್ತು. ಹೊಸ ಮದ್ಯ ನೀತಿಯು ತೆರಿಗೆ ಚೌಕಟ್ಟನ್ನ ಆಲ್ಕೋಹಾಲ್ ಆಧಾರಿತ ವ್ಯವಸ್ಥೆಗೆ ಬದಲಾಯಿಸಿತ್ತು. ಆಲ್ಕೋಹಾಲ್ ಅಂಶದ ಆಧಾರದ ಮೇಲೆ ಬೆಲೆ ನಿಗದಿಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಈ ಹೊಸ ಮದ್ಯ ನೀತಿಯ ರಚನೆಯಲ್ಲಿ ಪ್ರತಿ ಬಾಟಲ್ಗೆ ಅಬಕಾರಿ ಸುಂಕವನ್ನ ಅದರ ನಿರ್ದಿಷ್ಟ ಆಲ್ಕೋಹಾಲ್ ಅಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತಾ ಇದೆ. ಪರಿಣಾಮವಾಗಿ ಹೆಚ್ಚಿನ ಆಲ್ಕೋಹಾಲ್ ಸಾಂದ್ರತೆಯನ್ನ ಹೊಂದಿರುವ ಆಲ್ಕೋಹಾಲ್ ಪಾನೀಯಗಳ ಹೆಚ್ಚಿನ ತೆರಿಗೆಗಳಿಗೆ ಒಳಪಟ್ಟಿರುತ್ತೆ. ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಪಾನೀಯಗಳ ಬೆಲೆಗಳು ಕಡಿಮೆ ಆಗಬಹುದಾದರೂ ವ್ಯಾಪಕವಾಗಿ ಸೇವಿಸುವ ಆಲ್ಕೋಹಾಲ್ ಹೊಂದಿರುವ ಪಾನೀಯಗಳ ಬೆಲೆಗಳು 20% ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಹಳೆಯ ತೆರಿಗೆ ವ್ಯವಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದೊಳಗೆ ಮದ್ಯದ ಬೆಲೆಯನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತೆ. ತಯಾರಕರು ತಮ್ಮ ಎಕ್ಸ್ ಫ್ಯಾಕ್ಟರಿ ಬೆಲೆಗಳನ್ನ ಘೋಷಿಸ್ತಾ ಇದೆ. ಅದರ ಆಧಾರದ ಮೇಲೆ ಸರ್ಕಾರವು ಗರಿಷ್ಠ ಚಿಲ್ಲರೆ ಬೆಲೆಯನ್ನ ಅಂದ್ರೆ MRP ನಿರ್ಧರಿಸುತ್ತೆ. ಆಲ್ಕೋಹಾಲ್ ಯುಕ್ತ ಪಾನೀಯಗಳನ್ನ 16 ವಿಭಿನ್ನ ಬೆಲೆ ಸ್ಲ್ಯಾಬ್ಗಳಾಗಿ ವರ್ಗಾಯಿಸಲಾಗಿದೆ. ಇನ್ನು ಪ್ರತಿ ಸ್ಲ್ಯಾಬ್ ಹೆಚ್ಚುವರಿ ಅಬಕಾರಿ ಸುಂಕದ ವಿಭಿನ್ನ ದರಗಳಿಗೆ ಒಳಪಟ್ಟಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಸ ತೆರಿಗೆ ವ್ಯವಸ್ಥೆ ಕರ್ನಾಟಕದಲ್ಲಿ ಕೇವಲ 4 ನಿರ್ದಿಷ್ಟ ಬೆಲೆ ಅಂದ್ರೆ ಸ್ಲ್ಯಾಬ್ಗಳು ಒಟ್ಟು ಅಬಕಾರಿ ಆದಾಯದ ಸರಿಸುಮಾರು 80% ಉತ್ಪಾದಿಸುತ್ತೆ. ವಿಸ್ಕಿ, ರಾಮ್, ಬ್ರಾಂಡಿ ಮತ್ತು ಜಿನ್ ಅಂತಹ ಭಾರತೀಯ ನಿರ್ಮಿತ ವಿದೇಶಿ ಮದ್ಯ ಬೆಲೆಗಳು ಕ್ವಾರ್ಟರ್ ಬಾಟಲ್ಗೆ ₹180 ಮಿಲಿ, ಸುಮಾರು 15ರಿಂದ 25 ರೂಪಾಯಿಯಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಸ್ಲ್ಯಾಬ್ ವಾರು ಅಧಿಕಾರಿ ಸುಂಕವನ್ನು ಕೂಡ ಗಮನಿಸೋದಾದ್ರೆ 1ನೇ ಸ್ಲ್ಯಾಬ್ 80ರಿಂದ 95 ರೂಪಾಯಿ, 2ನೇ ಸ್ಲ್ಯಾಬ್ 95ರಿಂದ 110 ರೂಪಾಯಿ, 3ನೇ ಸ್ಲ್ಯಾಬ್ 120ರಿಂದ 135 ರೂಪಾಯಿ, 4ನೇ ಸ್ಲ್ಯಾಬ್ 150ರಿಂದ 170 ರೂಪಾಯಿ. ಫುಲ್ ಬಾಟಲ್ ಬೆಲೆ ಎಷ್ಟು? ಫುಲ್ ಬಾಟಲ್ ಮದ್ಯದ ಗರಿಷ್ಠ ಅಂದ್ರೆ ಚಿಲ್ಲರೆ ಬೆಲೆ MRP 50ರಿಂದ 100 ರೂಪಾಯಿಯಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನಿರ್ದಿಷ್ಟ ವರ್ಗದ ಮದ್ಯವನ್ನ ಆಧರಿಸಿ ನಿಖರವಾದ ಬೆಲೆಯನ್ನ ಹೆಚ್ಚಳ ಮಾಡಲಾಗುತ್ತೆ. ಇದಲ್ಲದೆ ನೀವು ಕರ್ನಾಟಕದ ಬಾರ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಮದ್ಯವನ್ನ ಸೇವಿಸಿದ್ರೆ ಸೇವಾ ಶುಲ್ಕಗಳು ಕೂಡ ಅನ್ವಯ ಆಗುತ್ತೆ. ಇದು ಮದ್ಯದ ಅಂತಿಮ ಬೆಲೆಯನ್ನ ಇನ್ನೂ ಹೆಚ್ಚಿಸುತ್ತೆ. ಬಿಯರ್ ಬೆಲೆಗಳು ಹೆಚ್ಚಾಗುತ್ತಾ? ನೋಡಿ, ಹೆಚ್ಚಿನ ಆಲ್ಕೋಹಾಲ್ ಅಂಶವನ್ನ ಹೊಂದಿರುವ ಸ್ಟ್ರಾಂಗ್ ಬಿಯರ್ಗಳು ಸೇರಿದಂತೆ ಬಿಯರ್ಗಳ ಬೆಲೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅದೇ ಸಮಯದಲ್ಲಿ ಸಾಮಾನ್ಯ ಬಿಯರ್ಗಳ ಬೆಲೆಗಳು ಯಾವುದೇ ಗಮನಾರ್ಹ ಬದಲಾವಣೆಗಳಿಗೆ ಒಳಗಾಗುವ ನಿರೀಕ್ಷೆ ಇಲ್ಲ. ಹೊಸ ಅಬಕಾರಿ ಸುಂಕ ಚೌಕಟ್ಟಿನ ಅಡಿಯಲ್ಲಿ ಬಿಯರ್ ಬೆಲೆಗಳು ಸಂಪೂರ್ಣವಾಗಿ ಬದಲಾಗದೆ ಉಳಿಯುತ್ತೆ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ನಾಟಕದಲ್ಲಿ ನಿರಂತರ ಬೆಲೆ ಏರಿಕೆಯ ಮಧ್ಯೆ ಪ್ರಿಯರು ಮತ್ತೆ ಮದ್ಯ ವ್ಯಾಪಾರಿಗಳಿಂದ ಟೀಕೆಗೆ ಗುರಿಯಾಗ್ತಾ ಇದೆ. ಮದ್ಯದ ಬೆಲೆಗಳಲ್ಲಿ ಆಗಾಗ್ಗೆ ಬದಲಾವಣೆಗಳು ನಿಯಮಿತ ಗ್ರಾಹಕರ ಮೇಲೆ ಅನಗತ್ಯ ಆರ್ಥಿಕ ಹೊರೆಯನ್ನ ಉಂಟು ಮಾಡುತ್ತೆ ಅಂತ ಒಂದು ವಿಭಾಗ ವಾದಿಸಿದ್ರೆ, ಇತರರು ಅಬಕಾರಿ ಸುಂಕದ ಹೆಚ್ಚಳ ಹಾಗೆ ಅದರಿಂದ ಬರುವ ಆದಾಯ ಸರ್ಕಾರದ ಸಾರ್ವಜನಿಕ ಕಲ್ಯಾಣ ಯೋಜನೆಗಳಿಗೆ ಗಮನಾರ್ಹವಾಗಿ ಕೊಡುಗೆಯನ್ನ ನೀಡುತ್ತೆ ಅಂತ ವಾದವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಈ ಹೊಸ ಯೋಜನೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಈಗಾಗಲೇ ಮೇ 1ರಿಂದಲೇ ಜಾರಿಗೆ ಬಂದಿರುವಂತಹ ಈ ಆಲ್ಕೋಹಾಲ್ ಬೈ ವಾಲ್ಯೂಮ್ ಆಧಾರಿತ ಅಬಕಾರಿ ಸುಂಕ ತೆರಿಗೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಯಾಕಂತಂದ್ರೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಮದ್ಯದ ಬಾಟಲಿಯಲ್ಲಿರುವಂತಹ ಆಲ್ಕೋಹಾಲ್ ಸಾಂದ್ರತೆಯ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಹೆಚ್ಚಿನ ಆಲ್ಕೋಹಾಲ್ ಅಂಶ ಇರುವ
ಪಾನೀಯಗಳು ಹೆಚ್ಚಿನ ತೆರಿಗೆಗಳಿಗೆ ಒಳಪಡ್ತಾ ಇರೋದ್ರಿಂದ ಇದನ್ನ ಯಾವ ರೀತಿ ಅಂದ್ರೆ ಕ್ವಾರ್ಟರ್ ಮತ್ತು ಫುಲ್ ಬಾಟಲ್ಗಳ ಮಧ್ಯದ ಬೆಲೆಗಳು ಏರಿಕೆ ಆಗ್ತಾ ಇರೋದ್ರಿಂದ ಇದನ್ನ ಮದ್ಯಪ್ರಿಯರು ಯಾವ ರೀತಿ ತಗೊಳ್ತಾರೆ, 20% ಹೆಚ್ಚಾಗಿರೋದ್ರಿಂದ ಏನಾದ್ರೂ ಮದ್ಯಪ್ರಿಯರು ಕುಡಿಯೋದನ್ನ ಬಿಡ್ತಾರಾ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.